ಕನ್ನಡ ಕಂಠೀರವ, ಗಾನ ಗಂಧರ್ವ, ರಸಿಕರ ರಾಜ, ವರನಟ ಡಾಕ್ಟರ್ ರಾಜ್ಕುಮಾರ್. ಹಾಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣಾವರು ಮಾಡದ ಪಾತ್ರಗಳಿಲ್ಲ. ಹಾಗೆಯೇ ಅಣ್ಣಾವರು ಸಿನಿಮಾಗಳು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಬಹಳ ಒಳ್ಳೆಯ ಸಂದೇಶಗಳನ್ನು ರವಾನಿಸಿವೆ. ಅವುಗಳಲ್ಲಿ ಕೆಲವೊಂದು ಚಿತ್ರಗಳು ನಮ್ಮ ಮನಸ್ಸಿಗೆ ತುಂಬಾ ಇಷ್ಟವಾಗಿದ್ದು, ಆ ಚಿತ್ರಗಳ ವಿಶೇಷತೆಗಳು ಹಾಗೂ ಅವುಗಳು ಹೊಂದಿರುವ ಮಾನವೀಯ ಮೌಲ್ಯಗಳು ಹಾಗೂ ಆ ಚಿತ್ರಗಳು ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಸಾರಿವೆ ಎಂದು ತಿಳಿದುಕೊಳ್ಳೋಣ. ಮಯೂರ ಈ ಚಿತ್ರವು 1975ರಲ್ಲಿ ತೆರೆ ಕಂಡಿದ್ದು, ದೇವುಡು ನರಸಿಂಹಶಾಸ್ತ್ರಿಯವರ ಇದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿರುವುದು ಲೆಜೆಂಡರಿ ಡೈರೆಕ್ಟರ್ ಆದ ವಿಜಯಾರೆಡ್ಡಿ ಅವರು. ಮಯೂರ ಚಿತ್ರವು ಆಗಿನ ಕಾಲಕ್ಕೆ ಅದ್ದೂರಿ ವೆಚ್ಚದಲ್ಲಿ ತಯಾರಾಗಿದ್ದು, ಇದರ ಬಹುತೇಕ ಚಿತ್ರೀಕರಣ ನಡೆದಿರುವುದು ಮೈಸೂರಿನ ಅಂಬಾವಿಲಾಸ್ ಪ್ಯಾಲೇಸ್ನಲ್ಲಿ. ಇತ್ತೀಚೆಗೆ ಬರುತ್ತಿರುವ ಐತಿಹಾಸಿಕ ಸಿನಿಮಾಗಳಲ್ಲಿ ಸಾಕಷ್ಟು ಸಿಜಿ ವಿಎಫ್ಎಕ್ಸ್ ಸೀನ್ಗಳನ್ನು ಕಾಣುತ್ತೇವೆ. ಆದರೆ ನಿಮಗೆ ಹುಡುಕಿದರೂ ಸಹ ಆ ತರದ ಸೀನ್ಗಳು ಈ ಚಿತ್ರದಲ್ಲಿ ಕಾಣಸಿಗುವುದಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಈ ಚಿತ್ರವನ್ನು ಆ ಕಾಲದಲ್ಲಿಯೇ ತೆಗೆದಿದ್ದಾರೆ. ಇನ್ನು ಈ ಸಿನಿಮಾವನ್ನು ನೋಡುತ್ತಿದ್ದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಸಹ ಮೈ ನವಿರೇಳುತ್ತದೆ. ಏಕೆಂದರೆ ಈ ಸಿನಿಮಾವು ಕರ್ನಾಟಕದ ಮೊದಲ ರಾಜಮನೆತನವಾದ ಕದಂಬ ವಂಶದ ಸ್ಥಾಪಕನಾದ ಮಯೂರವರ್ಮನ ಜೀವನವನ್ನು ಆಧರಿಸಿದ ಕಥೆ. ಈ ಚಿತ್ರದಲ್ಲಿ ಕನ್ನಡ ನಾಡು, ನುಡಿ, ಜಲ, ಪ್ರದೇಶಗಳ ಬಗ್ಗೆ ಚಿ ಉದಯಶಂಕರ್ ಅವರು ಬರೆದಿರುವ ಸಂಭಾಷಣೆಗಳು ಮೈ ಜುಮ್ಮೆನಿಸುವಂತಿದ್ದು, ನಾಡು, ನುಡಿ, ಜಲ, ಪ್ರದೇಶಗಳ ಸಂರಕ್ಷಣೆಯನ್ನು ಕುರಿತು ಸಂದೇಶ ಸಾರಿವೆ. ಈ ಚಿತ್ರವನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ತೆಲುಗಿನಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಚಿತ್ರವನ್ನು ದೊಡ್ಡ ನಿರ್ದೇಶಕರು ತೆಗೆದಿದ್ದಾರೆ. ನನ್ನ ಪ್ರಕಾರ ಕನ್ನಡದ ಟಾಪ್ 10 ಚಿತ್ರಗಳಲ್ಲಿ ಈ ಚಿತ್ರವು ಮೊದಲನೇ ಸ್ಥಾನಕ್ಕೆ ಬರುತ್ತದೆ. ಕಸ್ತೂರಿ ನಿವಾಸ, ಹಬ್ಬ, ವಾಟ್ ಎ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್. ಲಿಟರಲಿ ಅಣ್ಣವರ ಮನಸ್ಸಿನಲ್ಲಿರೋ ಭಾವನೆಗಳನ್ನು ಅವರ ಮುಖದ ಮೇಲೆ ಹಾಗೆಯೇ ಎಷ್ಟು ಚೆನ್ನಾಗಿ ತೆಗೆದುಕೊಂಡು ಬಂದಿದ್ದಾರೆ ಎಂದರೆ ಅದರ ಬಗ್ಗೆ ಬೇರೆ ಮಾತೇ ಇಲ್ಲ. ಈ ಸಿನಿಮಾದಲ್ಲಿ ಅಣ್ಣವರ ಅಭಿನಯವನ್ನು ನೋಡುತ್ತಿದ್ದರೆ ಎಂತಹ ಕಟುಕನಿಗೆ ಆಗಲಿ ಕಣ್ಣಿನಲ್ಲಿ ನೀರು ಬರುತ್ತದೆ. ಈ ಚಿತ್ರವನ್ನು ನಿರ್ದೇಶನ ಮಾಡಿರುವುದು ದೊಡ್ಡ ಮನೆಯ ಆಸ್ಥಾನ ನಿರ್ದೇಶಕರಾದ ದೊರೈ ಭಗವಾನ್ ಜೋಡಿ. ಇನ್ಫ್ಯಾಕ್ಟ್ ಈ ಚಿತ್ರವನ್ನು ಇತ್ತೀಚೆಗೆ ಕಲ್ಲರ್ನಲ್ಲಿ ಸಹ ರಿಲೀಸ್ ಮಾಡಿದ್ದರು. ಮೊದಲಿಗೆ ಈ ಚಿತ್ರದ ಕಥೆಯು ಶಿವಾಜಿ ಗಣೇಶನ್ ಅವರ ಬಳಿ ಹೋಗಿತ್ತಂತೆ. ಆದರೆ ಅವರು ಅದನ್ನು ಆ ಕಾಲದಲ್ಲಿ ಎಕ್ಸೆಪ್ಟ್ ಮಾಡಿರಲಿಲ್ಲ. ಅನಂತರ ಇದು ಅಣ್ಣವರ ಬಳಿ ಬಂದು ಅದನ್ನು ಅವರು ಓಕೆ ಮಾಡಿ ದೊರೈ ಭಗವಾನ್ ಜೋಡಿ ಚಿತ್ರವನ್ನು ತೆರೆಯ ಮೇಲೆ ಅದ್ಭುತವಾಗಿ ತಂದಿರುತ್ತಾರೆ. ಫನ್ ಫ್ಯಾಕ್ಟರ್ ಎಂದರೆ ಇದೇ ಸಿನಿಮಾವನ್ನು ಮತ್ತೆ ಶಿವಾಜಿ ಗಣೇಶನ್ ರವರು ತಮಿಳಿನಲ್ಲಿ ರಿಮೇಕ್ ಮಾಡುತ್ತಾರೆ. ಇಂದಿನ ಯುವಜನತೆ ಈ ಚಿತ್ರವನ್ನು ನೋಡಲೇಬೇಕು. ವಿಶೇಷವಾಗಿ ಈ ಚಿತ್ರದಲ್ಲಿರುವ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಈ ಚಿತ್ರದ ಹಾಡುಗಳು ಇಂದಿಗೂ ಸಹ ಫ್ರೆಶ್ ಅನಿಸುತ್ತವೆ ಹಾಗೂ ಕೇಳುವುದಕ್ಕೂ ಇಂಪಾಗಿವೆ. ಎಸ್ಪೆಷಲಿ ಆಡಿಸಿ ನೋಡು ಸಾಂಗ್. ಈ ಸಾಂಗ್ ನಲ್ಲಿ ಅಣ್ಣವರನ್ನು ನೋಡುತ್ತಿದ್ದರೆ ಕರುಳು ಚುರು ಎನಿಸುತ್ತದೆ. ಬಂಗಾರದ ಮನುಷ್ಯ 1972ರಲ್ಲಿ ತೆರೆಗೆ ಬಂದ ಈ ಚಿತ್ರವನ್ನು ಲೆಜೆಂಡರಿ ಡೈರೆಕ್ಟರ್ ಆದ ಸಿದ್ದಲಿಂಗಯ್ಯನವರು ಡೈರೆಕ್ಟ್ ಮಾಡಿರುತ್ತಾರೆ. ಈ ಸಿನಿಮಾವು ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಸುಮಾರು 2 ವರ್ಷಗಳ ಕಾಲ ಓಡುತ್ತದೆ. ಅಷ್ಟೇ ಅಲ್ಲದೆ ಫೋರ್ಬ್ಸ್ ರವರು ರಿಲೀಸ್ ಮಾಡಿದ 25 ಗ್ರೇಟೆಸ್ಟ್ ಆಕ್ಟಿಂಗ್ ಪರ್ಫಾರ್ಮೆನ್ಸಸ್ ಆಫ್ ಇಂಡಿಯನ್ ಸಿನಿಮಾ ಲಿಸ್ಟ್ ನಲ್ಲಿ ಅಣ್ಣವರ ಈ ಚಿತ್ರವು ಕೂಡ ಒಂದಾಗಿದೆ. ಆ ಕಾಲದಲ್ಲಿ ಈ ಚಿತ್ರವನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡ ಆಗಿನ ಯುವಜನತೆ ಪಟ್ಟಣದ ಜಂಜಾಟದ ಬದುಕನ್ನು ಬಿಟ್ಟು ಹಳ್ಳಿ ಕಡೆಯ ಮುಖ ಮಾಡಿ ಕೃಷಿ ಬದುಕನ್ನು ಮಾಡಿ ಸ್ವಾವಲಂಬಿಗಳಾದರು. ಇಂದಿಗೂ ಸಹ ಈ ಚಿತ್ರದ ಆಗದು ಎಂದು ಕೈಲಾಗದು ಎಂದು ಎಂಬ ಹಾಡು ಮೋಸ್ಟ್ ಇನ್ಸ್ಪಿರೇಷನಲ್ ಸಾಂಗ್ ಆಗಿದೆ. ಈ ಚಿತ್ರದಲ್ಲಿ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಉತ್ತಮ ಸಂದೇಶವಿದೆ. ಈ ಚಿತ್ರದ ಒಂದು ಸ್ಪೆಷಾಲಿಟಿ ಏನೆಂದರೆ 1988ರಲ್ಲಿ ಇದನ್ನು ಮರುಬಿಡುಗಡೆ ಮಾಡಲಾಗಿತ್ತು. ಆಗಲೂ ಸಹ ಈ ಚಿತ್ರವು 25 ವಾರಗಳ ಪ್ರದರ್ಶನವನ್ನು ಪೂರೈಸುತ್ತದೆ. ಈ ಚಿತ್ರವು 2 ವಾರವೂ ಕೂಡ ಓಡುವುದಿಲ್ಲ ಎಂದು ಸ್ವತಃ ರಾಜ್ಕುಮಾರ್ ರವರೇ ಹೇಳಿದ್ದರಂತೆ. ಆದರೆ ನಡೆದದ್ದು ಮಾತ್ರ ಇತಿಹಾಸ. ಕನ್ನಡದ ಲೇಖಕರಾದ ಎನ್ ಪ್ರಹ್ಲಾದ್ ರಾವ್ ರವರು ಅಣ್ಣವರ ಕುರಿತಾಗಿ ಬರೆದಿರುವ ಬಂಗಾರದ ಮನುಷ್ಯ ಎಂಬ ಪುಸ್ತಕವು 2005ರಲ್ಲಿ ಬಿಡುಗಡೆ ಮಾಡಲಾಗಿದ್ದು, ದಾಖಲೆಯ 15,000 ಪ್ರತಿಗಳು ಮಾರಾಟವಾಗಿದ್ದು 4 ಬಾರಿ ಮರುಮುದ್ರಣಗೊಂಡಿದೆ. ಕನ್ನಡ ಚಿತ್ರೋದ್ಯಮದ 75 ವರ್ಷಗಳ ನೆನಪಿಗಾಗಿ ಈ ಪುಸ್ತಕದ ಇಂಗ್ಲಿಷ್ ಅನುವಾದವಾದ ರಾಜ್ಕುಮಾರ್ ದ ಇನಿಮಿಟಬಲ್ ಆಕ್ಟರ್ ವಿತ್ ಎ ಗೋಲ್ಡನ್ ವಾಯ್ಸ್ ಎಂಬ ಪುಸ್ತಕವನ್ನು ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ 2008ರಲ್ಲಿ ಬಿಡುಗಡೆ ಮಾಡಲಾಯಿತು. ಲಂಡನ್ ನಲ್ಲಿ ಸಹ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ ಎಡ್ವರ್ಡ್ ಥಾಮಸ್ ರವರು ಹೇಳುತ್ತಾರೆ, ತಮ್ಮ ಅದ್ಭುತ ನಟನಾ ಕೌಶಲ್ಯ ಮತ್ತು ತಮ್ಮ ಸುವರ್ಣ ಕಂಠದಿಂದ
ಕನ್ನಡಿಗರು ಹೆಮ್ಮೆ ಪಡುವಂತೆ ಮಾಡಿದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪುಸ್ತಕವನ್ನು ಅರ್ಪಿಸಿದ್ದಾರೆ. ಗಂಧದ ಗುಡಿ 1973ರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ವಿಜಯ ರೆಡ್ಡಿಯವರ ದಕ್ಷ ನಿರ್ದೇಶನವಿದೆ. ಈ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 150ನೇ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಕನ್ನಡದ ಇಬ್ಬರು ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ರವರು ಜೊತೆಯಾಗಿ ಅಭಿನಯಿಸಿದ್ದಾರೆ. ಆದರೆ ಕನ್ನಡಿಗರ ದುರಾದೃಷ್ಟವೆಂದರೆ ಇವರಿಬ್ಬರು ಒಟ್ಟಿಗೆ ಅಭಿನಯಿಸಿದ ಮೊದಲ ಹಾಗೂ ಕೊನೆಯ ಚಿತ್ರ ಇದಾಗಿದೆ. ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಕುರಿತು ತಯಾರಾದ ಮೊಟ್ಟ ಮೊದಲ ಭಾರತೀಯ ಚಿತ್ರವಾಗಿದೆ. ಇನ್ನು ಈ ಸಿನಿಮಾವನ್ನು ಪ್ರಾಣಿಪ್ರಿಯ ಎಂದೇ ಖ್ಯಾತರಾದ MP ಶಂಕರ್ ರವರು ನಿರ್ಮಾಣ ಮಾಡುವುದರ ಜೊತೆಗೆ ಈ ಚಿತ್ರಕ್ಕೆ ಕಥೆಯನ್ನು ಸಹ ಎಣೆದಿದ್ದಾರೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದಕ್ಷ ಹಾಗೂ ಪ್ರಾಮಾಣಿಕ ಅರಣ್ಯಾಧಿಕಾರಿಯಾಗಿ ಅಭಿನಯಿಸಿದ್ದು ಆಗಿನ ಯುವಕರಿಗೆ ಅರಣ್ಯಾಧಿಕಾರಿಯಾಗಲು ಸ್ಫೂರ್ತಿ ತುಂಬಿದಂತಹ ಚಿತ್ರವಾಗಿದೆ. ಈ ಚಿತ್ರವು ಆಗಿನ ಕಾಲಕ್ಕೆ ಇಂಡಸ್ಟ್ರಿ ಹಿಟ್ ಆಗಿದ್ದು ಬೇರೆ ಬೇರೆ ಭಾಷೆಗಳಲ್ಲೂ ಸಹ ರಿಮೇಕ್ ಆಗಿದೆ. ಜೀವನ ಚೈತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಪರಶುರಾಮ ಚಿತ್ರದ ಬಳಿಕ 3 ವರ್ಷದ ವಿರಾಮದ ಬಳಿಕ 1992ರಲ್ಲಿ ಈ ಚಿತ್ರವು ತೆರೆ ಕಂಡಿದ್ದು ದೊಡ್ಡಮನೆ ಆಸ್ಥಾನ ನಿರ್ದೇಶಕರಾದ ದೊರೆ ಭಗವಂತ್ ಅವರ ದಕ್ಷ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದು ಬಾಕ್ಸ್ ಆಫೀಸ್ನಲ್ಲಿ ಹೈಲಿ ಸಕ್ಸಸ್ಫುಲ್ ಫಿಲ್ಮ್ ಆಗಿದ್ದು ಸತತವಾಗಿ 52 ವಾರಗಳ ಕಾಲ ಪ್ರದರ್ಶನಗೊಂಡು ಕನ್ನಡ ಪ್ರೇಕ್ಷಕರ ಮೇಲೆ ರಾಜ್ಕುಮಾರ್ ಅವರು ಹೊಂದಿದ್ದ ಹಿಡಿತವನ್ನು ಮತ್ತೊಮ್ಮೆ ಇದು ದೃಢಪಡಿಸಿತು. ಈ ಚಿತ್ರಕ್ಕೆ ಮೊದಲಿಗೆ ಸಿಂಹಾದ್ರಿಯ ಸಿಂಹ ಎಂಬುದಾಗಿ ನಾಮಕರಣ ಮಾಡಲಾಗಿದ್ದು ತದನಂತರ ಜೀವನ ಚೈತ್ರ ಎಂಬುದಾಗಿ ಮರುನಾಮಕರಣ ಮಾಡಲಾಗಿತ್ತು. ಈ ಚಿತ್ರದಲ್ಲಿ ಅಣ್ಣವರು 2 ಶೇಡ್ಗಳಲ್ಲಿದ್ದು ಮೊದಲಿಗೆ ಕುಟುಂಬದ ಮಗನಾಗಿ ತಂದೆಯ ಮಾತಿನಂತೆ ನಡೆದುಕೊಳ್ಳುವ, 2ನೇ ಶೇಡ್ನಲ್ಲಿ ಪ್ರೀತಿಯ ತಂದೆಯಾಗಿ ತಮ್ಮ ಮಕ್ಕಳು ತಮ್ಮ ಮಾತಿಗೆ ವಿರುದ್ಧವಾಗಿ ಹೋದಾಗ ಹತಾಶೆ ವ್ಯಕ್ತಪಡಿಸುವ ತಂದೆಯಾಗಿ ಮನೋಜ್ಞ ಅಭಿನಯ ನೀಡಿದ್ದಾರೆ. ಕುಟುಂಬದ ಸದಸ್ಯರ ನಡುವಣ ಸಂಬಂಧಗಳಿಗೆ ಈ ಚಿತ್ರವು ಸ್ಫೂರ್ತಿಯ ಸೆಲೆಯಾಗಿದೆ. ಈ ಚಿತ್ರದ ನಾದಮಯ ಹಾಡಿನ ಗಾಯನಕ್ಕಾಗಿ ಉತ್ತಮ ಗಾಯಕ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದು ಇಡೀ ದೇಶದಲ್ಲಿಯೇ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ನಟರಾಗಿದ್ದಾರೆ.